ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಚಾಲಕನಿಗೆ ಹೃದಯಾಘಾತ ಉಂಟಾಗಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದಲ್ಲಿ ಸಂಭವಿಸಿದ ಸರಣಿ ಅಪಘಾತ ಪ್ರಕರಣ ಕುರಿತು ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸಲು ಪ್ರತಿಕ್ರಿಯೆ ನೀಡಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಚಾಲಕನಿಗೆ ಹೃದಯಾಘಾತ ಸಂಭವಿಸಿದ ಹಿನ್ನೆಲೆ ಟ್ಯಾಂಕರ್ ಒಂದು ಚಾಲಕನ ನಿಯಂತ್ರಣ ತಪ್ಪಿ ನಡೆದ ಸರಣಿ ಅಪಘಾತದಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದು, ತರಕಾರಿ ವ್ಯಾಪಾರ ಮಾಡುತ್ತಿದ್ದ ಮಹಮ್ಮದ್ ಅಲಿ ಎಂಬಾತ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಹಲವು ವಾಹನಗಳು ಜಖಂಗೊಂಡಿವೆ ಎಂದು ತಿಳಿಸಿದರು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಿನ್ನೆ ರಾತ್ರಿ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಕಡೆ ಒಂದು ಲಾರಿ ಔಟ್ ಆಫ್ ಕಂಟ್ರೋಲ್ ಆಗಿ ಅಲ್ಲಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರುವಂಥ ಒಬ್ಬ ಮೊಹಮ್ಮದ್ ಅಲಿ ಅನ್ನೋರಿಗೆ ಡಿಕ್ಕಿ ಹೊಡೆದಿದ್ದು ಅವ್ರ ಮೇಲೆ ಆಕ್ಸಿಡೆಂಟ್ ಮಾಡಿಕೊಂಡು ಅವ್ರ ಮೇಲೆ ಹೋಗ್ಬಿಟ್ಟು ತದನಂತರ ನೆಕ್ಸ್ಟ್ 3 ಸ್ಕೂಟರ್ಸ್ಗೆ ಡಿಕ್ಕಿ ಹೊಡೆದು ಮತ್ತೆ ಕರೆಂಟ್ ಪೋಲ್ ಏನಿರುತ್ತೋ ಅದಕ್ಕೂ ಹೊಡೆದ್ಬಿಟ್ಟು ಸೈಡಿಗೆ ನಿಂತಿದೆ. ಅದರಲ್ಲಿ ಮೇನ್ ಯಾರು ಬಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೋ ಮೊಹಮ್ಮದ್ ಅಲಿ ಅಂತ ಅವರು ಅಲ್ಲೇ ಸ್ಪಾಟಲ್ಲಿ ಡೆತ್ ಆಗಿದ್ದಾರೆ. ಮತ್ತು 3 ವೆಹಿಕಲ್ಸ್ 3 2 ವೀಲರ್ಸ್ ಅದಕ್ಕೂ ಡ್ಯಾಮೇಜ್ ಆಗಿದೆ. ಅದರಲ್ಲಿ ರೈಡರ್ಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದೆ. ತದನಂತರ ಪೋಲ್ ಎಲ್ಲ ಡ್ಯಾಮೇಜ್ ಆಗಿದೆ. ಅವರು ಡ್ರೈವರ್ಗೂ ಸ್ವಲ್ಪ ಸಡನ್ ಆಗಿ ಅವರು ಸಸ್ಪೆಕ್ಟೆಡ್ ಟು ಬಿ ಹಾರ್ಟ್ ಅಟ್ಯಾಕ್ ರೂಪದಲ್ಲಿ ಅವ್ರಿಗೂ ಒಂದು ಪ್ರಾಬ್ಲಮ್ ಬಂದಿದೆ. ಅದರಿಂದ ಅವರು ಸೈಡಿಗೆ ಆಗಿಬಿಟ್ಟು ವೆಹಿಕಲ್ ಅನ್ಕಂಟ್ರೋಲ್ಡ್ ಆಗಿಬಿಟ್ಟು ಎಲ್ಲ ಜನರ ಮೇಲೆ ಬಂದಿರುವುದು ದೂರಲ್ಲಿ ಮೆನ್ಷನ್ ಆಗಿದೆ. ಈ ಸಂಬಂಧಪಟ್ಟ ಪ್ರಕರಣ ನಾವು ಆಕ್ಸಿಡೆಂಟ್ ಕೇಸು ಜೇವರ್ಗಿ ಪೊಲೀಸ್ ಠಾಣೆಗೆ ದಾಖಲಾಗಿದೆ. ತದನಂತರ ಅದು ತನಿಖೆ ಮಾಡ್ತಾರೆ. ಯಾವ ಕಾರಣಕ್ಕಾಗಿದೆ, ಅವರು ಡ್ರೈವರ್ ಯಾವ ರೀತಿ ಇದ್ದರು, ಯಾವ ಕಾರಣಕ್ಕಾಗಿ ಅವರು ಔಟ್ ಆಫ್ ಕಂಟ್ರೋಲ್ ಹೋಗಿದೆ ಅನ್ನೋದು ಹಾಕಿರುವ ಇನ್ಸ್ಪೆಕ್ಷನ್ ತನಿಖೆ ಗೊತ್ತಾಗಿದೆ. ಸದ್ಯಕ್ಕೆ ಅವರು ಡೆತ್ ಆಗಿದ್ದಾರೆ ಅಂತ. ತದನಂತರ ಬಲ್ಜಿಂದರ್ ಸಿಂಗ್ ಅವರು ಶಿಫ್ಟ್ ಆಗಿದ್ದು, ಅವರು ಡೆತ್ ಆಗಿದ್ದು.